ಈ ಕ್ಷೇತ್ರದ ಜನತೆಗೆ ಏನ್ ಮೆಸೇಜ್ ಹೋಗುತ್ತೆ? ನೀವು ಹೇಳ್ತಾ ಇದ್ದೀರಿ ಸರ್ ನಾನು ಪಾರ್ಟಿ ಬಿಡ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ನಿಮ್ ಪಕ್ಕದಲ್ಲೇ ಕೊಟ್ಟಂತ ಲೀಡರ್ ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರು ಪಾರ್ಟಿ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಬಿಡ್ತೀವಿ ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅಂತ ಹೇಳುವಂತ ಮಾತು ಹೇಳ್ತಾ ಇದ್ದಾರೆ. ಹೊರಗಡೆ ಮಾಧ್ಯಮಗಳಿಗೆ ಶ್ರೀನಿವಾಸ್ ಅವರು ಹೇಳ್ತಾರೆ ಅವ್ರು 2 ದಿನ ಡಿ.ಕೆ. ಶಿವಕುಮಾರ್ ಟಾಸ್ಕ್ ಕೊಟ್ಟಿದ್ದಾರೆ ಅವ್ರು ಎಸ್.ಟಿ. ಸೋಮಶೇಖರ್ ಕರ್ಕೋಬರ್ಬೇಕು ಅಂತೇಳಿ. ಸೊ ಇನ್ನೂ ಗೊಂದಲ ಇದೆ. ಸೊ ನಾವು ಟಿವಿಯಲ್ಲಿ ಬೇರೆಯವರು ಮಾತಾಡೋದಿಲ್ಲ. ನಮ್ಮ ಕ್ಷೇತ್ರದ ಲೀಡರ್ಗಳ ಜೊತೆಲಿ ನಾನು ಮಾತನಾಡಿರ್ತಕ್ಕಂಥದ್ದು ಪಕ್ಷ ಬಿಡೋ ಕ್ವಶನ್ ಇಲ್ಲ, ಕಾಂಗ್ರೆಸ್ ಸೇರೋದು ಕ್ವಶನ್ ಇಲ್ಲ. ನಮಗಾಗಿರ್ತಕ್ಕಂಥದ್ದು ಏನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಸಮಾಧಾನ ಆಗಿದೆ, ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವರು ಕ್ರಮ ವಹಿಸ್ತಾರೆ. ಒಂದು ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆಗಳಿಗೆ ಅವರು ಕೂಲಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದಿಲ್ಲಿ. ನೀವು ಯಾರೂ ಕೂಡ ಬೇಜಾರು ಮಾಡ್ಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ ಅಂತಕ್ಕಂಥದ್ದನ್ನ ಲೀಡರ್ಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಪಾಲ್ಗೊಂಡಿದ್ದಾರೆ. ನೀವು ಬಿಜೆಪಿ ಶಾಸಕರು ಇಲ್ಲಿ ನಿಮ್ಮ ಇವತ್ತಿನ ಸಭೆಯಲ್ಲಿ ಇದ್ದಂತವರು ನಿಮ್ಮ ಬೆಂಬಲಿಗರು ಬಿಜೆಪಿಯವರೇ, ಬಿಜೆಪಿ ಕಾರ್ಯಕರ್ತರು. ಪಕ್ಕದ ಕ್ಷೇತ್ರದ ಶಾಸಕರು ಬಂದು ಇನ್ನೊಂದು ಕ್ಷೇತ್ರದ ಶಾಸಕರ ಕಚೇರಿಯಲ್ಲಿ ಕುಳಿತು ನಿಮ್ಮ ಬಿಜೆಪಿ ಶಾಸಕರ ಬೆಂಬಲಿಗರ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಶ್ರೀನಿವಾಸು ನನ್ನ ಕಾನ್ಸ್ಟಿಟ್ಯೂನ್ಸಿ ಅವರೇ, ನಮ್ಮ ಪಂಚಾಯತ್ ಅವರೇ, ಕಾಂಗ್ರೆಸ್ ಅಲ್ಲಿ ನನ್ನ ಜೊತೆಲಿ ಇದ್ದಂಥವ್ರೆ, ಈಗ ಅಲ್ಲಿ MLA ಆಗಿದ್ದಾರೆ. ಅವರ ಚಿಕ್ಕನಹಳ್ಳಿ ಪಂಚಾಯತಿಲಿ ವ್ಯಾಪ್ತಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ಅದನ್ನು ನಾನು ಒಂದು ನಿಮಿಷ ಇವ್ರೆ, ನನಗೆ ಫೋನ್ ಮಾಡಿದ್ರು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿದು ವಿಷಯ ಮಾತನಾಡಬೇಕು ಅಂತ. ಸಾಮಾನ್ಯ ನಾನು 10:30 ಗಂಟೆಗೆ ಆಫೀಸಲ್ಲಿ ಇರ್ತೀನಿ, ಯಾವ ಥರ ಇದ್ದರೆ 10:30 11 ಗಂಟೆಗೆ ಇಲ್ಲಿ ಇರ್ತೀನಿ, ಬರ್ರಿ ಅಂತ ಹೇಳಿದೆ. ಆ ಪಂಚಾಯತಿಯವರು ಕೂಡ ಇದ್ದರು. ಅದನ್ನೇ ಅವ್ರಿಗೆ ಮಾತಾಡಿ ಸೆಟ್ರೇಟ್ ಮಾಡಿ ಕಳಿಸಿದ್ದೀನಿ. ಅದು ಹೊರತುಪಡಿಸಿದ್ರೆ ಇದು ಕಾಕತಾಳೀಯ, ಅವ್ರು ಬರೋದಕ್ಕೂ ಈ ನಮ್ಮ ಲೀಡರ್ ಬರೋದಕ್ಕೂ ಅಷ್ಟೇ. ನಾನು ಅಂಥದ್ದು ಇಂಥದ್ದು ಮಾತಾಡಲ್ಲ ಇವರೇ. ನಮ್ಮ ಕ್ಷೇತ್ರದ ಸ್ಮಾಲ್ ವಿಷಯ ಇಷ್ಟಾಗಿದೆ. ಇಷ್ಟೊಂದು ಇದಕ್ಕೆ ದೊಡ್ಡದು ರಾಜ್ಯ ಮಟ್ಟಕ್ಕೆ ಚಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ. 3 ತಿಂಗಳಿಂದ ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಮಾಡ್ಸೋಕೆ ಆಯ್ತಾ ಇಲ್ಲ. 3 ತಿಂಗಳಿಂದ ಆ ಕುಡಿಯೋ ನೀರಿಗೆ ಆಕಾರ ಇದ್ದಿದೆ. ಅದನ್ನ ಕೇಳಕ್ಕೆ ಹೋದ್ರೆ ಇವರು ಶಿವಕುಮಾರ್ ಬಂದ್ರ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಇದ್ದಾಗ ನನಗೆ ಅವ್ರಿಗೆ ಒಡನಾಟ ಇತ್ತು. ಅದು 4 ಒಳ್ಳೆ ಮಾತಾಡೋಕ್ಕಾಗೋದಿಲ್ಲ, ಸಹಿಸೋಕ್ಕಾಗೋದಿಲ್ಲ ಅಂದ್ರೇನು? ಮುಖ್ಯಮಂತ್ರಿಗಳು ಬರ್ತಾರಪ್ಪ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ಅವ್ರ ಬಗ್ಗೆ 4 ಒಳ್ಳೆ ಮಾತಾಡಬಾರ್ದು ನೀವು ಅಂದ್ರೆ ಹೆಂಗಾಗ್ತದೆ? ಹಂಗಾರೆ ಏನು? ನಾನು ಯಾರನ್ನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವರೇ. ಬರ್ತಕ್ಕಂಥ ಚುನಾವಣೆಗಳು ಏನಿರ್ತವೆ ಇಲ್ಲಿ ನಮ್ಮ ಇದರಲ್ಲಿ ಒಂದು ತಿಳಿ ವಾತಾವರಣದಿಂದ ಚುನಾವಣೆ ಮಾಡಬೇಕು, ಅಷ್ಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ಯಾವನ್ನು ಸಸ್ಪೆಂಡ್ ಮಾಡಿ ನೋಟಿಸ್ ಕೊಡಿ ಅಂತಕ್ಕಂಥ ಈಗಿಲ್ಲ. ನಾನು ಚುನಾವಣೆ ಗೆದ್ದ ಮೇಲೆ, ಬಟ್ ನಮ್ಮ ಕಾರ್ಯಕರ್ತ ಚುನಾವಣೆ ಏನಿದೆಯಲ್ಲ ಆಗಲೇ ಇವರು ಹಿಂಗೆ ಎಗನೆಸ್ಟ್ ಮಾಡಿದ್ರೆ ನಮ್ಮ ಭವಿಷ್ಯ ಏನು ಅಂತಕ್ಕಂಥದ್ದು ನಮ್ಮ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರದ ಬೇಡಿಕೆ ಅಷ್ಟೇ. ಅದು ಹೊರತುಪಡಿಸಿದ್ರೆ ಯಾವತ್ತೂ ವಿಶ್ವಾಸ ಇಲ್ಲದೆ ನೋಡ್ಕೊಳ್ಳೋಕೆ ಆಗೋದೇ ಇಲ್ಲ. ನಾನು ಬಿಜೆಪಿಗೆ ಬಂದ ಮೇಲೆ ಎಲ್ಲರೂ ಕೂಡ ವಿಶ್ವಾಸ ಇಟ್ಟಿದ್ದಾರೆ. ಇದುವರೆಗೂ ಪಕ್ಷ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ, ಪಕ್ಷದ ವಿರುದ್ಧ ಕೆಲಸನೂ ಕೂಡ ನಾನು ಮಾಡಲಿಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, ಬಿಜೆಪಿ ಇದ್ದಾಗ ಬಿಜೆಪಿ ಮಾಡಿದ್ದೀನಿ. ನನ್ನ ಪ್ರಕಾರ 100ಕ್ಕೆ 100 ಯಾರು ಹೋಗೋದಿಲ್ಲ. ಇವತ್ತಿನ ಸಭೆಯಲ್ಲಿ ಯಾರೂ ಕೂಡ ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ. ಬಿಜೆಪಿ ಪತ್ರಿಕಾಗೋಷ್ಠಿ ನಿಮ್ಮ ನೇತೃತ್ವದಲ್ಲಿ ರವಿಕುಮಾರ್ ಅವರು ಕೂಗಿದ್ರು. ಏನಾಗ್ತದೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ರೌಂಡ್ ಹೊಡಿತಾ ಇರ್ತೀನಿ. ಪಂಚಾಯತಿ ಚುನಾವಣೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇರ್ತದೆ. ಆ ಚುನಾವಣೆ ಬಿಟ್ಟು ಮಧ್ಯದಲ್ಲಿ ಇವರು ಪ್ರೆಸ್ ಮೀಟ್ಗೆ ಹೋಗ್ತಾರೆ. ಇತ್ತೀಚೆಗೆ 2 ಚುನಾವಣೆ ಪ್ರಚಾರ ಬಿಟ್ಟರೆ ಅಲ್ಲಿ
ಮಿಕ್ಕಿದ ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೀನಿ ನಾನು. ಇಲ್ಲಿ ಬಿಜೆಪಿ ಆಫೀಸಲ್ಲಿ ಇರಲಿ, ಹೊರಗಡೆ ಇರಲಿ, ಒಂದೇ ಒಂದು ಕಾರ್ಯಕ್ರಮ. ಇನ್ನು ಬೇರೆ MLAಗಳು ಬೇರೆ ಯಾರು ಬರುವುದಿಲ್ಲ. ನಾನು 100ಕ್ಕೆ 100 ಅಟೆಂಡ್ ಮಾಡಿದ್ದೇನೆ. ಪಂಚಾಯತಿ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ 17 ಪಂಚಾಯತಿ ನಡೀತಾ ಇತ್ತು. ಆಗ ಸಡನ್ ಆಗಿ ಇವರು ಪ್ರೆಸ್ ಮೀಟ್ ಮಾಡಿದ್ರು. 2 ಪ್ರೆಸ್ ಮೀಟ್ಗೆ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಮಿಕ್ಕಿದ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀನಿ. ತುಷಾರ್ ಗಿರಿನಾಥ್ ಅಂತ ಹೇಳ್ತಾ ಇದ್ದೀನಿ, ಆಗ್ಲೇ ಸ್ಟಾಪ್ ಮಾಡಿದ್ವಿ ಕುಡಿಯೋ ನೀರು. ತುಷಾರ್ ಗಿರಿನಾಥ್ ಅವ್ರಿಗೆ ಹೇಳಿ 10 ಸಾರಿ ಫೋನ್ ಮಾಡಿದ್ದೀನಿ. ರಾಕೇಶ್ ಸಿಂಗ್ ಅವರಿಗೆ 10 ಸಾರಿ ಫೋನ್ ಮಾಡಿದ್ದೀನಿ. ಕುಡಿಯೋ ನೀರಿಗೆ ತೊಂದರೆ ಇದೆ. ತುಷಾರ್ ಗಿರಿನಾಥ್ ಅವರಿಗೆ ಏನ್ರಿ, ನಾನು ಮಂತ್ರಿ ಆಗಿದ್ದನು, ಶಾಸಕ ಇದ್ದೀನಿ, ಯಾಕೆ ನೀವು ಬದಲಾವಣೆ ಆಗಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ? ಏನು ನಿಮಗೆ ಭಿಕ್ಷೆ ಕೇಳಬೇಕನಪ್ಪ ಕುಡಿಯೋ ನೀರಿಗೆ ಅಂತಲೂ ಕೇಳಿದ್ದೀನಿ. ಅದನ್ನೇ ಕೇಳಿದ್ದೀನಿ. ನೀವು ಕೇಳಿದ್ದೇನೆ ಇಲ್ಲ ಅಂತ ಕೇಳಿದ್ದೀನಿ. ಇವತ್ತು ಬೆಳಗ್ಗೆ ರಾಕೇಶ್ ಸಿಂಗ್ ರೇಗಿದ್ದೀನಿ. ನಾನು ಒಂದು ಕುಡಿಯೋ ನೀರು ಕೊಡ್ತಾ ಇಲ್ಲ ಹೆಂಗ್ರಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹೆಂಗಪ್ಪ ಕೆಲಸ ಮಾಡೋದು ಅಂತ ಕೇಳ್ತಾರೆ. ಇದುವರೆಗೂ ಒಂದೇ ಒಂದು ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಆಗಲಿಲ್ಲ. ಈಗ ಆನ್ಸರ್ ಏನು ಹೇಳಲಿ ನಾನು ಜನಗಳಿಗೆ? 3 ತಿಂಗಳಾಯ್ತು. ಹೊಸ ಗೌರ್ಮೆಂಟ್ 15 ದಿವಸ ಹೇಳ್ಬೋದು, 20 ದಿವಸ ಹೇಳ್ಬೋದು, 1 ತಿಂಗಳು ಹೇಳ್ಬೋದು. 3 ತಿಂಗಳಿಂದ ಹೇಳು ಅಂತ ಏನಂತ ಹೇಳೋದು? ಕಾಂಗ್ರೆಸ್ ಸಮಸ್ಯೆ ಪರಿಹಾರ ಆಗುತ್ತಾ ಅನ್ನೋದು ಯಾರಿಗೂ ಕೊಡ್ಲಿಲ್ಲ, ನನಗೆ ಅಂತಲ್ಲ. 28 ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ ಯಾರಿಗೂ ಕೊಡ್ಲಿಲ್ಲ, ಅಂದೇ ಅಂತಲ್ಲ. ನೀವು ಕೊಡಿ ಅಂತ ನಾನು ಹೇಳ್ತಾ ಇರೋದು ಅವ್ರಿಗೆ. ಅದ್ರಲ್ಲಿ ಯಾಕೆ ರಾಜಕೀಯ ಮಾಡ್ತೀರಿ ನೀವು ಅಂತ. ಸರ್, ಯಾರೇ ಬಂದ್ರು ಕೂಡ ಅವ್ರಿಗೆ ಫಸ್ಟ್ ಬೆಂಚ್ ಸಿಗಲ್ಲ. ಲಾಸ್ಟ್ ಲಾಸ್ಟ್ ಬೆಂಚ್ ಕ್ಲಾಸ್ ಒಳಗಡೆ ಅಷ್ಟೇ ಅಲೋ ಇರುತ್ತೆ, ಫಸ್ಟ್ ಬೆಂಚ್ ಸ್ಥಾನ ಸಿಗಲ್ಲ ಅಂತ ಹೇಳಿದ್ದಾರೆ ಸರ್. ಯಾರಿಗೆ? ಯಾರೇ ಬಂದ್ರು, ನೀವಾದ್ರೂ ಆಗ್ಲಿ, ಸ್ವಾಗತ ಮಾಡ್ತೀವಿ. ಫಸ್ಟ್ ಬೆಂಚ್ ಅಲ್ಲೇ ಇದ್ರು. ಪರಮೇಶ್ವರ್ ಅವರು ಕರೆಕ್ಟ್ ಇದ್ರೆ ಅವ್ರಿಗೆ ಫಸ್ಟ್ ಬೆಂಚ್ ಸಿಕ್ಕುದು. ಅವ್ರೆಲ್ಲಿ ಕುಂತಿದ್ದಾರೆ ಈಗ? ಅವ್ರೆಲ್ಲಿ ಕುಂತಿದ್ದಾರೆ ಸ್ವಾಮಿ? ಈಗ ಉಪಮುಖ್ಯಮಂತ್ರಿ ಆಗಿದ್ದಂತ ಅವ್ರು ಎಲ್ಲಿ ಕುಂತಿದ್ದಾರೆ ಈಗ? ಅವರು ನನ್ನ ಬಿಡಿ, ಈ ಕ್ಷೇತ್ರಕ್ಕೆ ನಾನೇ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಇಲ್ಲಿ ಆರಾಮಾಗಿ ಕುಂತಿದ್ದೀನಿ ನಾನು ಇಲ್ಲಿ.